ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಎಣ್ಗಾಯಿ ಪಲ್ಯ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಲೋ ಆಯಿಲ್, ನ್ಯಾಚುರಲ್ ಕೊಕೊನಟ್ ಫ್ಯಾಟ್ಸ್ ಆ್ಯಂಡ್ ಹೈ ಫೈಬರ್ ಇದೆ, ಸೊ ಕ್ರೇವಿಂಗ್ಸ್ ಕಂಟ್ರೋಲ್ ಆಗುತ್ತೆ. ಸಿಂಪಲ್ ಸೌತ್ ಇಂಡಿಯನ್ ಡಿಶ್, ಲೈಟಾಗಿ ಡೈಜೆಸ್ಟ್ ಆಗುತ್ತೆ ಆ್ಯಂಡ್ ಡಯಟ್ ಫ್ರೆಂಡ್ಲಿ ಕೂಡ. ನೋ ಕ್ರಾಶ್ ಡಯಟ್, ನೋ ಫ್ಯಾನ್ಸಿ ಇಂಗ್ರೀಡಿಯೆಂಟ್ಸ್, ಜಸ್ಟ್ ಸ್ಮಾರ್ಟ್ ಡೇಸಿ ಫುಡ್. ಸಿಂಪಲ್, ಡಿಲಿಷಿಯಸ್ ಆ್ಯಂಡ್ ಟೇಸ್ಟಿ ಎಣ್ಗಾಯಿ ಪಲ್ಯ ನಿಮ್ಮ ವೆಯ್ಟ್ ಲಾಸ್ ಪ್ಲೇಟ್ಗೆ ಪರ್ಫೆಕ್ಟ್. ಸೊ ರೆಸಿಪಿ ನೋಡ್ಕೊಂಬರೋಣ ಬನ್ನಿ. ಮೊದಲನೇದಾಗಿ ಬದನೆಕಾಯಿನ ತೊಳ್ಕೊಂಡು ಕಟ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ಈ ಥರ 4 ಪಾರ್ಟ್ಸ್ ಆಗಿ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ. ನೋಡಿ, ಉಳಿದಿರೋ ಬದನೆಕಾಯಿ ಕೂಡ ಕಟ್ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ. ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮಸಾಲೆಗೆ ಈರುಳ್ಳಿ, ಕೊತ್ತಂಬರಿ, ಗರಂ ಮಸಾಲ ಪೌಡರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೂ ತೆಂಗಿನಕಾಯಿನ ಸೇರಿಸ್ತಾ ಇದ್ದೀನಿ. ಕಾಯಿನ ಆದಷ್ಟು ಕಡಿಮೆ ಹಾಕೊಳ್ಳಿ. ಇದನ್ನು ಸಣ್ಣದಾಗಿ ರುಬ್ಬಿ ಎತ್ತಿಟ್ಕೊಡಿ. ರುಬ್ಬಿರುವ ಮಿಶ್ರಣವನ್ನು ನಾನು ಕಟ್ ಮಾಡಿ ಎತ್ತಿಟ್ಕೊಂಡಿರೋ ಬದನೆಕಾಯಿಗೆ ತುಂಬ್ತಾ ಇದ್ದೀನಿ. ಕಟ್ ಮಾಡಿ ಇಟ್ಕೊಂಡಿರೋ ಎಲ್ಲ ಬದನೆಕಾಯಿಗಳಿಗೂ ಸ್ಟಫಿಂಗ್ನ ಫಿಲ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ಳಿ. ನಂತರ ಮೆಂತ್ಯ ಸೊಪ್ಪನ್ನ ತೊಳ್ಕೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ. ಎಣ್ಗಾಯಿ ಪಲ್ಯ ಅಂದರೆ ಶೇಂಗಾ ಪುಡಿ ಇಲ್ಲದೆ ಆಗುತ್ತಾ? ಸೊ ಶೇಂಗಾನ ಡ್ರೈ ರೋಸ್ಟ್ ಮಾಡಿಕೊಂಡು ಪೌಡರ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಒಂದು ಬಾಂಡಲಿಗೆ 2 ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ನಾನಿಲ್ಲಿ ತುಂಬಾ ಕಡಿಮೆ ಎಣ್ಣೆ ಬಳಸ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ಹೆಚ್ಚಿಟ್ಕೊಂಡಿರೋ ಮೆಂತ್ಯ ಸೊಪ್ಪನ್ನ ಹಾಕಿ ಬಾಡಿಸ್ಕೊಳ್ಳಿ. ಮೆಂತ್ಯ ಸೊಪ್ಪು ಫ್ರೈ ಆದಮೇಲೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಈರುಳ್ಳಿ ಫ್ರೈ ಆಗ್ತಿದ್ದಂಗೆ ಸ್ಟಫಿಂಗ್ ಮಾಡಿ ಎತ್ತಿಟ್ಕೊಂಡಿರೋ ಬದನೆಕಾಯಿನ ಸೇರಿಸ್ತಾ ಇದ್ದೀನಿ. ಬದನೆಕಾಯಿ ಸೇರಿಸಿದ್ಮೇಲೆ ಉಳಿದಿರೋ ರುಬ್ಬಿರುವ ಮಿಶ್ರಣ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ನೀರು ಬೆರೆಸಿ ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ನಂತರ ಹೆಚ್ಚಿಟ್ಕೊಂಡಿರೋ ಟೊಮ್ಯಾಟೊ ಜೊತೆ 2 ಸ್ಪೂನ್ ಖಾರದ ಪುಡಿ ಸೇರಿಸ್ತಾ ಇದ್ದೀನಿ. ಖಾರದ ಪುಡಿ ಹಾಕಿದ್ಮೇಲೆ ಸ್ಟವ್ನ ಮೀಡಿಯಂ ಫ್ಲೇಮಲ್ಲಿಟ್ಟು 2 ನಿಮಿಷ ಲಿಡ್ ಮುಚ್ಚಿ ಬೇಯಿಸ್ಕೊಳ್ಳಿ. ಬದನೆಕಾಯಿ ತಳ ಹತ್ತದೇ ಇರೋ ಥರ 2 ನಿಮಿಷಕ್ಕೊಂದ್ಸರಿ ಲಿಡ್ ಓಪನ್ ಮಾಡಿ ಬಾಡಿಸ್ತಾ ಇರಿ. ಕೊನೆಯದಾಗಿ ರುಬ್ಬಿ ಎತ್ತಿಟ್ಕೊಂಡಿರೋ ಶೇಂಗಾ ಪುಡಿ ಮತ್ತು ಗುರಾಳ್ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಶೇಂಗಾ ಪುಡಿ ಸೇರಿಸಿದ್ಮೇಲೆ 2 ನಿಮಿಷ ಲಿಡ್ ಮುಚ್ಚಿ ಬೇಯಿಸ್ಕೊಳ್ಳಿ. ಬಿಸಿ ಬಿಸಿ ವೇಟ್ ಲಾಸ್ ಫ್ರೆಂಡ್ಲಿ ಎಣ್ಗಾಯಿ ಪಲ್ಯ ರೆಡಿ. ಡಯಟ್ ಮಾಡ್ತಾ ಇದ್ರೆ ನಿಮ್ಮ ವೇಟ್ ಲಾಸ್ ಜರ್ನಿಯಲ್ಲಿ ಈ ಎಣ್ಗಾಯಿ ಪಲ್ಯನ ಗಿಲ್ಟ್ ಫ್ರೀ ಆಗಿ ತಿನ್ಬೋದು. ಈ ಎಣ್ಗಾಯಿ ಪಲ್ಯನ ರೈಸ್, ರೋಟಿ ಆರ್ ಚಪಾತಿ ಜೊತೆ, ಪ್ರೋಟೀನ್ ಜೊತೆ ಪೇರ್ ಮಾಡಿ ನಿಮ್ಮ ಚೀಟ್ ಮೀಲ್ನ ಎಂಜಾಯ್ ಮಾಡಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹೆಲ್ದಿ ವೇಟ್ ಲಾಸ್ ಜರ್ನಿ ನನ್ನ ಜೊತೆ ಸ್ಟಾರ್ಟ್ ಮಾಡಿ. ಮುಂದಿನ ವಿಡಿಯೋಲಿ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.